ಗಂಡಸ್ತಕ್ಕೆ ಮುಂದೆ ನೀನು ಯಾವ ಗಂಡಸ್ತಕ್ಕೆಯೂ ಸಾಧ್ಯವೇ ಇಲ್ಲ. ನನ್ನ ಗಂಡನ ಗಂಡಸ್ತನ ಬಗ್ಗೆ ನಿನಗೇನಾದ್ರೂ ಅನುಮಾನ ಇದ್ರೆ ನನ್ನ ತಂಗಿ ಇದ್ದಾಳಲ್ಲ ರಾಧಾ, ಅವಳನ್ನು ಕಳಿಸಿಕೊಡು. ಅಷ್ಟೇ ಅಲ್ಲ, ಆ ನಿನ್ನ ತಂಗಿ ಅಂತ ಹತ್ತಿ ಹೆಂಗಸರು ಬಂದ್ರು ಸ್ವರ್ಗದಲ್ಲಿ ಸುಖ ಕೊಡೋಷ್ಟು ನನ್ನ ಗಂಡನ ಹತ್ರ ಇದೆ. ನನ್ನ ಗಂಡನ ಗಂಡಸ್ತನ ಬಗ್ಗೆ ನನಗೆ ಅನುಮಾನ ಇದ್ರೆ ಒಂದೇ ರಾತ್ರಿ ಆ ನಿನ್ನ ತಂಗಿಯನ್ನು ಕಳಿಸಿಕೊಡು. ಆ ನಿನ್ನ ತಂಗಿ ಬಂದು ಹೇಳ್ತಾಳೆ, ನನ್ನ ಗಂಡ ಎಂತ ಗಂಡಸ್ತಕ್ಕೆ ಕೊಟ್ಟಿದ್ದು ಅಂತ. ಬಂದು ನಿನ್ನನ್ನು ನೋಡಿದನು. ನಿನ್ನ ರೂಪ ನನ್ನ ಮನಸ್ಸಲ್ಲಿ ಅಚ್ಚೆಯಾಗಿ ಉಳಿದಿದೆ. ಅದು ಕೇವಲ ಅಚ್ಚೆಯಾಗಿ ಉಳಿದುಕೊಳ್ಳಬಾರದು. ನನ್ನ ಮನಸ್ಸಿಚ್ಛೆಯಂತೆ ಕಚ್ಚೆಯ ತೀಡಿದ ಸಂತಾನ ಸೌಂದರ್ಯ ಸುಖವನ್ನು ಉಣ್ಣಲು ಕಾತುರದಿಂದ ಕಾಯ್ತಾ ಇದ್ದೀನಿ. ಬೇಟೆಗಾರ ಬೇಟೆಗಾಗಿ ಕಾಯ್ದ್ರಲ್ಲಿ ತಪ್ಪೇನಿಲ್ಲ. ಬಾಲೇ ಶಾರದಾ ಬಾ. I am waiting. ಹಲೋ, ಧರ್ಮರಾಜನ ಧರ್ಮಪತ್ನಿ. ಓಹೋ ಗೌಡ್ರು, ಇರ್ಲಿ, ನನ್ನ ತಡೆದಿದ್ಯಾಕೆ? ಹಲೋ, ತಮ್ಮ ಪಯಣ ಯಾವ ಕಡೆಗೆ? ನೋಡಿ, ನನ್ನ ಗಂಡ ಹೊಲಕ್ಕೆ ಬಾ ಅಂತ ಹೇಳಿದ್ದಾನೆ. ನಾನು ಹೊಲಕ್ಕೆ ಹೊರಟಿರುವೆ, ನನಗೆ ದಾರಿ. ಹೋ ಗುಡ್. ಇಂಥ ಉರಿ ಬಿಸಿಲಲ್ಲಿ ಹೋಗ್ತಾ ಇದ್ದೀಯಲ್ಲ,
ನಿನಗೆ ಮನೆಯಲ್ಲಿ ತಿಂದು ಉಂಡು ಆರಾಮಾಗಿ ಇರಬೇಕಂತ ಆಸೆ ಇಲ್ಲವೇ? ಗೌಡ್ರೆ, ನಿನ್ನ ಹಾಗೆ ನನ್ನ ಗಂಡೇನು ಶ್ರೀಮಂತನಲ್ಲ. ನಾವು ಬಡವರಿದ್ದೇವೆ. ಬಿಸಿಲಾಗಿರ್ಲಿ ನೆರಳಿರ್ಲಿ ದುಡಿದುಕೊಂಡೇ ಊಟ ಮಾಡ್ಬೇಕಲ್ವಾ ನಾವು. ನಿನಗೆ ಮನೆಯಲ್ಲಿ ತಿಂದು ಉಂಡು ಮಹಾರಾಣಿ ತರ ಇರಬೇಕಂತ ಆಸೆ ಇಲ್ವಾ? ಗೌಡ್ರೆ, ನನ್ನ ಗಂಡ ನನ್ನನ್ನು ಮಹಾರಾಣಿ ತರ ನೋಡ್ಕೊಳ್ತಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ತಾನಲ್ಲ, ಅಷ್ಟೇ ಸಾಕು ನನಗೆ. ಶಾರದಾ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳೋದಲ್ಲದೆ ನಿನ್ನನ್ನು ಮಹಾರಾಣಿ ತರ ನೋಡಿಕೊಳ್ಳುತ್ತೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅರ್ಥ ನಿನ್ನ ಗಂಡನನ್ನು ಬಿಟ್ಟು ನಾನು ಕರೆದಾಗ ನನ್ನ ಜೊತೆಯಲ್ಲಿ ಸರಸ ಸಲ್ಲಾಪವಾಡಿದರೆ ನಿನ್ನನ್ನು ಮಹಾರಾಣಿ ತರ ನೋಡಿಕೊಳ್ಳುತ್ತೇನೆ. ಲೋ ಗೌಡ, ನೀನು ಕರೆದಾಗ ಬಂದು ಸರ್ಸ ಸಲ್ಲಾಪಡೋಕೆ ನನ್ನನ್ನು ಸೋಳೆ ಅಂತ ತಿಳ್ಕೊಂಡೆ. ನಾವು ಕೆಟ್ಟ ಸೋಳೆ ಮಗನೇ. ನೋಡು, ನನ್ನನ್ನು ಇಷ್ಟೊತ್ತು ಮಾತನಾಡಿದೆ ತಪ್ಪು. ಇಷ್ಟೊತ್ತು ನಿನಗ ಗೌಡ್ರೆ ಅಂತ ಮರ್ಯಾದೆ ಕೊಟ್ಟು ಮಾತನಾಡಿದೆ. ಇನ್ನು ಮುಂದೆ ಈ ಕ್ಷಣ ಲೇ ಗೌಡ ಅಂತ ಮರ್ಯಾದೆ ಕೊಟ್ಟು ಮಾತನಾಡುತ್ತೇನೆ. ಆ ಮರ್ಯಾದೆ ತೆಗೆದುಕೊಂಡು ನೀನು ಇಲ್ಲಿಂದ ಹೋಗು. ನನಗೆ ಗೌಡ ಎಂದು ಕರೆಯುವಷ್ಟು ಸೊಕ್ಕು ಬರ್ತದೆ. ಈ ಊರಲ್ಲಿ ಎಲ್ಲರೂ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ಅಷ್ಟೇ ಮರ್ಯಾದೆ ನೀನು ಕಟ್ಟರೆ ಸರಿ. ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ. ನೀನು ನನಗೆ ಎಷ್ಟು ಮರ್ಯಾದೆ ಕೊಡ್ತೀಯೋ ನಾನೇ ಅಷ್ಟು ಮರ್ಯಾದೆ ನಿನಗೆ ಕೊಡುತ್ತೇನೆ. ನೀ ನನಗೆ ನಾಲ್ಗೆ ಉದ್ದಿದೆ ಎಂದು ಸೋಳೆ ಅಂತ ಬಗಳಿದೆ. ಆದರೆ ಆ ನಿನ್ನ ನಾಲ್ಗೆಯನ್ನು ಕಡ್ದು ಚೆಲ್ಲಬೇಕಾಗಿತ್ತು. ನೀನು ಇದೇ ರೀತಿ ಬಗಳಿದ ವಿಷಯ ನನ್ನ ಗಂಡ ನನ್ನ ಮೈದನಿಗೆ ಗೊತ್ತಾದ್ರೆ ಈ ನಿನ್ನ ಕಥೆಯನ್ನು ಮುಗಿಸಿ ಬಿಡುತ್ತಾನೆ ಆ ನನ್ನ ಗಂಡ. ಗಂಡ ಮೈದುನ ಲೇ ಬಡಕುಣ್ಣಿ ಎಣ್ಣೆ, ನಿನ್ನ ಕಣ್ಣ ಮೈದುನರಷ್ಟೇ ಗಂಡಸರಲ್ಲ. ಈ ಗೌಡನು ಕೂಡ ಒಬ್ಬ ಗಂಡಸೆ. ಬೇಕಾದ್ರೆ ಒಂದು ಸಲ ಈ ಗೌಡನ ಮಂಚಕ್ಕೆ ಬಂದು ನೋಡು, ಆವಾಗ ಗೊತ್ತಾಗುತ್ತೆ ಈ ಗೌಡನ ಗಂಡಸರ ಎಷ್ಟು ಅಂತ. ಲೋ ಗೌಡ, ನನ್ನ ಗೌಡನ ಗಂಡಸ್ತಕ್ಕೆ ಮುಂದೆ ನೀನು ಯಾವ ಗಂಡಸ್ತಕ್ಕೂ ಸಾಧ್ಯವೇ ಇಲ್ಲ. ಆ ನನ್ನ ಗಂಡನ ಗಂಡಸ್ತನ ಬಗ್ಗೆ ನಿನಗೆ ಏನಾದ್ರೂ ಅನುಮಾನ ಇದ್ರೆ ನನ್ನ ತಂಗಿ ಇದ್ದಾಳಲ್ಲ ರಾಧಾ, ಅವಳನ್ನು ಕಳಿಸಿಕೊಡು. ಅಷ್ಟೇ ಅಲ್ಲ, ಆ ನಿನ್ನ ತಂಗಿ ಅಂತ ಹತ್ತಿ ಹೆಂಗಸರು ಬಂದ್ರು ಸ್ವರ್ಗದಲ್ಲಿ ಸುಖ ಕೊಡೋಷ್ಟು ನನ್ನ ಗಂಡನ ಹತ್ರ ಇದೆ. ನನ್ನ ಗಂಡನ ಗಂಡಸ್ತನ ಬಗ್ಗೆ ನನಗೆ ಅನುಮಾನ ಇದ್ರೆ ಒಂದೇ ರಾತ್ರಿ ಆ ನಿನ್ನ ತಂಗಿಯನ್ನು ಕಳಿಸಿಕೊಡು. ಆ ನಿನ್ನ ತಂಗಿ ಬಂದು ಹೇಳ್ತಾಳೆ ನನ್ನ ಗಂಡ ಎಂತ ಗಂಡಸ್ತಕ್ಕೆ ಕೊಟ್ಟಿದ್ದು ಅಂತ. ನನ್ನ ತಂಗಿ ಬಗ್ಗೆ ಮಾತನಾಡೋಷ್ಟು ಸೊಕ್ಕು ಎಲ್ಲೋ ಕಾಮಕ, ಬೆಳಗಾದ್ರೆ ಹೆಣ್ಣು ಮಕ್ಕಳನ್ನು ಕಾಮ ದೃಷ್ಟಿಯಿಂದ ನೋಡುವ ನಿನ್ನಂತ ಹೊಲಸು ಗಂಡಸಿಗೆ ನಿಮ್ಮ ತಂಗಿ ಬೈದಕ್ಕೆ ಎಷ್ಟೊಂದು ಸೊಕ್ಕು ಬಂತು. ಈಗ ಬಿಟ್ಟರೆ ದಿನ ಬೆಳಗಾದ್ರೆ 10 ರೈತರಿಗೆ ಅನ್ನ ಹಾಕೋ ರೈತರನ್ನೇ ಹೆಂಡತಿ ಇದ್ದೇನೆ ಕಣೋ ನಾನು. ನನಗೆ ಬೈದ್ರೆ ನನಗೆ ಎಷ್ಟು ಸಿಟ್ಟು ಬರಬಾರ್ದು. ಒಮ್ಮೆ ದಾರಿ ಬಿಡು ಹೋಗ. ನಿನ್ನನ್ನು ಈಗ ಬಿಟ್ಟರೆ ಕತೆ ಪುರಾಣ ಹೇಳಲು ಶುರು ಮಾಡ್ತೀಯ. ಬಾಲೆ ಶಾರದಾ ಬಾ. ಗೌಡ, ಇನ್ನೊಂದು ಸಲ ನನ್ನ ಅತ್ತಿಯನ್ನು ಮುಟ್ಟಲು ಹೋದರೆ ಮಗನೇ
ನಿನ್ನ ಚರ್ಮವನ್ನು ಸುಲಿದು ನನ್ನ ಅತ್ತಿಯ ಕಾಲಿಗೆ ಚಪ್ಪಲಿ ಮಾಡಿಸಬೇಕಾಗುತ್ತದೆ. ಬಲು ಎಚ್ಚರ. ಚಪ್ಪಲಿ ರುದ್ರ, ಒಂದು ಕಾಲದಲ್ಲಿ ನನ್ನ ಚಪ್ಪಲಿ ಚಪ್ಪರ್ ಮಗ ನೀನು. ಈಗ ಈ ನನ್ನ ಚರ್ಮನ ಚಪ್ಪಲಿ ಮಾಡ್ತೀನಿ ಅಂತೀಯಾ? ಲೇಗೌಡ, ಆವಾಗಿಂದ ಆಗಿ ಹೋಯ್ತು. ಇವಾಗ ಈ ಸಿಂಹಾದ್ರಿ ಕುಲದಲ್ಲಿ ಸಿಂಹದ ಮರಿ ಹುಟ್ಟಿದ್ದೀನಿ. ಈ ಸಿಂಹದ ಮರಿ ಬೇಟೆಯಾಡೋಕೆ ನಿಂತರೆ ಎದುರಾಳಿಯನ್ನು ಮಣ್ಣು ಮುಕ್ಕಿಸಲಾರದೆ ಬಿಡುವುದಿಲ್ಲ ಈ ಸಿಂಹದ ಮರಿ. ಸಿಂಹ ನಾಯಿ ಮರಿಯನ್ನು ಸಿಂಹದ ಮರಿ ಆಗಲು ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ನನ್ನ ಮನೆ ಕಾಯುತ್ತಿರುವ ನಾಯಿ ನನ್ನ ಮಗ ನೀನು. ಈಗ ಈ ಗೌಡನೇ ಸಿಂಹ. मेरा काम ज्यादा है, चलता हूं ना. ಒಬ್ಬರೇ ಎಲ್ಲಿಗೆ ಹೊಂಟಿದ್ದೀರಿ? ನೋಡಪ್ಪ, ನಿಮ್ಮ ಅಣ್ಣನ ಹೊಲಕ್ಕೆ ಬರಕ್ಕೆ ಹೇಳಿದ್ರು, ಅದಕ್ಕೆ ನಾನು ಹೊಲಕ್ಕೆ ಹೊರಟಿದ್ದೆ. ಅಷ್ಟ್ರೊಳಗೆ ಈ ಕಾಮುಕ. ಹೋಗ್ಲಿ ಬಿಡತಿ, ಇನ್ನು ಮೇಲೆ ಒಬ್ಬೊಬ್ಬರೇ ಎಲ್ಲಿ ಓಡಾಡಬೇಡಿ. ಬನ್ನಿ, ನಾನು ನಿಮ್ಮನ್ನು ಹೊಲಕ್ಕೆ ಕರೆದುಕೊಂಡು ಬಿಟ್ಟು ಬರುತ್ತೇನೆ. ಆಯ್ತು, ಬಾರಪ್ಪ. ಅಡಿಗೆ ಮಾಡಿದೇನಮ್ಮ? ಹ್ಞೂ ಅಣ್ಣ, ಕೈಕಾಲು ತೊಳ್ಕೊಂಡು ಬನ್ನಿ ಅಣ್ಣ, ಊಟಕ್ಕೆ ಹಚ್ಚಿದ್ದೇನೆ. ಅಣ್ಣ, ಅರ್ಜುನ ಎಲ್ಲಿ? ಅರ್ಜುನ ಇಲ್ಲೇ ಬಂದ್ ನೋಡಪ್ಪ. ಅಣ್ಣ, ನಾನು ಆರ್ಮಿಗೆ ಸೆಲೆಕ್ಟ್ ಆಗಿದ್ದೇನಣ್ಣ. ಅದೇ ಖುಷಿಗೆ ನಾನು ಆರ್ಮಿ ಡ್ರೆಸ್ ಹಾಕಿಕೊಂಡು ಬಂದಿದ್ದೇನಣ್ಣ. ಒಳ್ಳೇದಾಯ್ತು ಅರ್ಜುನ. ಆ ಮಾರುತೀಶ್ವರ ನಿನ್ನನ್ನು ಕೈ ಹಿಡಿದಪ್ಪ. ಆರ್ಮಿಗೆ ಹೋದ ಮೇಲೆ ತುಂಬಾ ಹುಷಾರಾಗು, ಎಲ್ಲ ಒಳ್ಳೇದಾಗುತ್ತದೆ. ಅರ್ಜುನ, ನಮ್ಮೆಲ್ಲರ ಆಸೆ ಈಡೇರಿಸಿ ನೋಡಪ್ಪ ನೀನು. ಹೌದಪ್ಪ ಮೈದನ, ನೀನು ಪಟ್ಟ ಇಷ್ಟು ದಿನ ವರ್ಷಕ್ಕೂ ನೀನು ಫಲಿಸಿದಕ್ಕೆ ಆ ದೇವರು ಪ್ರತಿಫಲವನ್ನು ಕೊಟ್ಟಿದ್ದಾನಪ್ಪ. ಅಣ್ಣ, ಇದೇ ಖುಷಿಯಲ್ಲಿ ಏನೂ ಇಲ್ವಾ? ನನ್ನ ಮುದ್ದು ತಂಗಿ ಏನು ಕೇಳುತ್ತಾಳೋ ಅದು ಎಷ್ಟೇ ಕಷ್ಟವಾದರೂ ತಂದು ಕೊಡುತ್ತೇನೆ. ಏನು ಬೇಕು ಕೇಳಮ್ಮ. ಏನಪ್ಪ ಮೈದನ, ನಿಮ್ಮ ತಂಗಿಗೆ ಅಷ್ಟೇನಾ ಅಥವಾ ನಿನ್ ಮಾತಿಗೆ ಏನಾದ್ರೂ ಕೊಡಿಸ್ತೆ ಕಾಣಿಕೆ? ಅತ್ತಿಗೆ, ನಿನಗಿಂತ ಹೆಚ್ಚಿಂದ ಏನಿದೆ ಅಮ್ಮ, ಕೇಳು. ಬೇಡಪ್ಪ, ನನಗೇನು ಬೇಡ. ಯಾವಾಗಲೂ ನೀವು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಷ್ಟೇ ಸಾಕಪ್ಪ. ಇದೇ ನನಗೆ ಉಡುಗೊರೆ ಕೊಟ್ಟ ಹಾಗೆ. ಆ ಭಾರತ ಮಾತೆಯ ಸೇವೆ ಮಾಡೋಕೆ ಅಂತ ಹೊರಟಿದ್ದೆ ಅಂದ ಮೇಲೆ ಆ ತಾಯಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದೆ. ಎಲ್ಲ ಒಳ್ಳೇದಾಗಲಿ.
ಅಣ್ಣ ಅತ್ತಿಗೆ ಆಶೀರ್ವಾದ ಇದ್ದರೆ ನಾನು ಚೆನ್ನಾಗೇ ಇರುತ್ತೇನೆ. ನನ್ನ ಸೇವೆ ಭಾರತ ಮಾತೆ ಸೇವೆ ಕಡೆಗೆ. ಅಣ್ಣ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅರ್ಜುನ, ನಿನ್ನ ಜೀವನವನ್ನು ಲೆಕ್ಕಿಸದೆ ಈ ಭಾರತ ಮಾತೆ ಸೇವೆ ಮಾಡಲು ಬಿಡಬೇಡಪ್ಪ. ನಿನ್ನ ಗುರಿ ನಿನ್ನ ಕೆಲಸ ಕಡೆ ಇರಬೇಕೆ ಹೊರತು ನಮ್ಮ ಕಡೆ ಅಲ್ಲ. ನಮ್ಮ ಮನೆಯಲ್ಲಿ ನಿನಗೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ತರಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ತರಲು ಸಾಧ್ಯವೇ? ನಿನ್ನ ಸವಿಗೋದಿದು ಪ್ರೀತಿಯ ಪರಮಾನ ಪ್ರೀತಿಯೇ ಜಮಾನ. ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಅಣ್ಣಂದ್ರು ಖಂಡಿತ ಒಪ್ಪಿಕೊಳ್ಳುತ್ತಾರೆ. ಇದೇ ಸರಿಯಾದ ಸಮಯಕ್ಕೆ ಗಟ್ಟಿ ಧೈರ್ಯ ಮಾಡಿ ನಮ್ಮ ಅಣ್ಣಂದ್ರ ಮುಂದೆ ಹೇಳಬಿಡ್ತೀನಿ. ಅಣ್ಣ, ನಿಮ್ಮ ಮುಂದೆ ಒಂದು ವಿಷಯ ಹೇಳಬೇಕಿತ್ತು. ಏನು ಹೇಳಮ್ಮ ಲಕ್ಷ್ಮಿ? ಅಣ್ಣ, ಅದು ಅಮ್ಮ ಲಕ್ಷ್ಮಿ, ಏನಮ್ಮ ಹೇಳಮ್ಮ, ಅದು ಯಾಕೆ ಭಯ ಪಡ್ತಿದ್ಯಾ? ಅಮ್ಮ ಲಕ್ಷ್ಮಿ, ಹೇಳಮ್ಮ. ನಿನ್ ಜೊತೆಗೆ ನಾನು ಇರ್ತೀನಿ, ಅದೇನಂತ ಹೇಳಿ ಲಕ್ಷ್ಮಿ. ಅಣ್ಣ, ನಾನು ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಲಕ್ಷ್ಮಿ, ನಿಜ ಏನಮ್ಮ?
ಹ್ಞೂ ಅಣ್ಣ, ನಿಜ ಅಣ್ಣ. ಅಣ್ಣ, ಅಷ್ಟೊಂದು ಖುಷಿ ಆಗ್ತಾ ಇದೆ ನಿಮಗೆ? ಹೂನಮ್ಮ, ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ನೋಡಮ್ಮ ಲಕ್ಷ್ಮಿ, ನಿಮ್ಮ ಅಣ್ಣಂದ್ರು ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ನಿನಗಿಂತ ಹೆಚ್ಚು ನಿಮ್ಮ ಅಣ್ಣಂದ್ರಿಗೆ ಖುಷಿಯಾಗಿದೆ. ಹೌದತ್ಗೆ, ಇಂಥ ಅಣ್ಣಂದರು ಪಡೆಯಬೇಕಾದ್ರೆ ನಾನು ಏಳು ಜನ್ಮದ ಪುಣ್ಯ ಮಾಡೇ ಬಂದಿರಬೇಕು. ಇನ್ನೊಂದು ಜನ್ಮ ಒತ್ತಿದ್ರೆ ಇಂಥ ಅಣ್ಣಂದರು ಒಬ್ಬ ತಂಗಿಯಾಗಿ ಹುಟ್ಟು ಬರ್ಬೇಕಂತ ಅನ್ನೋದು ನನ್ನ ಆಸೆ ಅತ್ತಿಗೆ. ಲಕ್ಷ್ಮಿ, ನೀನು ನನ್ನ ತಂಗಿಯಾಗಿ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದ್ದೇನಮ್ಮ. ಅಂದ ಹಾಗೆ ಆ ಹುಡುಗ ಯಾರಮ್ಮ? ಅಣ್ಣ, ಅವನು ACP ಪರೀಕ್ಷೆ ಪಾಸ್ ಆಗಿದ್ದಾನೆ ಅಣ್ಣ. ಅವನು ಪೊಲೀಸ್ ಆಗ್ಬೇಕಂತಂದು ಆಗಿದ್ದ ನಾನು. SP ಅಂದರೇನು? ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸರಿಗಿಂತ ಮೇಲಿನವನು ಅಣ್ಣ ಅವನು. ಹೌದಾ ಹೌದಾ, ಭಾಳ ಖುಷಿ ಆಯ್ತಮ್ಮ. ಅಣ್ಣ, ಅವನ ಹೆಸರು ಶೇಖವ್ ಅಂತಂದು. ಅಣ್ಣ, ಈಗಲೇ ಆ ಗೌಡರಿಗೆ ಫೋನ್ ಮಾಡಿ ಮಾತಾಡಿ ಎಂಗೇಜ್ಮೆಂಟ್ ಮಾಡೋ ಬಗ್ಗೆ ವಿಷಯ ಮಾತಾಡಿಬಿಡೋಣ ಬಾ. ಫೋನ್ ಹಚ್ಚಿಕೊಡು ರುದ್ರ. ಹೋಗ್ಲಿ ಬಿಡಮ್ಮ. ಅಂದ್ಹಾಗೆ ಆ ಹುಡುಗನ ಹೆಸರು ಏನಂತ ಹೇಳಿಲ್ಲ. ಅದಕ್ಕೆ ಅವನ ಹೆಸರು ಶೇಖವ್ ಅಂತಂದೆಣ್ಣ. ಇರಲಿ, ಎಲ್ಲ ಒಳ್ಳೇದಾಗಲಿ. ಅಣ್ಣ, ನಿಮ್ಮ ಎಲ್ಲರಿಗೂ ಅಷ್ಟೊಂದು ಖುಷಿ ಆಯ್ತಣ್ಣ? ಲಕ್ಷ್ಮಿ, ನಮಗೆಲ್ಲ ತುಂಬಾ ಖುಷಿ ಆಯ್ತಮ್ಮ. ಅಣ್ಣ, ಹಾಗಾದ್ರೆ ಇದಕ್ಕಿಂತ ಖುಷಿ ಏನಿದೆ ಹೇಳಮ್ಮ. ಅಣ್ಣ, ಹಾಗಾದ್ರೆ ಈ ಖುಷಿಯಲ್ಲಿ ಆಡಿ ನಲ್ದಾಡ್ಬೇಕಂತ ಆಸೆ ಆಗ್ತಾ ಇದೆ. ನಾನು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ರಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೇ ದಿನ. ಎಂದೆಂದು ಬಾಳಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಿಗೆ ಆನಂದ ತುಂಬಿರಲೆಂದು ರಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ.
ಹೋಗಿ ಊಟಕ್ಕೆ ರೆಡಿ ಮಾಡಮ್ಮ, ನಾವು ಬರ್ತೀವಿ. ಲಕ್ಷ್ಮಿ ಲವ್ ಮಾಡ್ತಿರೋದು ಆ ಗೌಡನ ಮನೆಯಲ್ಲಿರೋನು ಕೇಶವ ಅಂತ ಅವನನ್ನ. ಹೌದಪ್ಪ, ಗೊತ್ತಾಯ್ತು. ಅವರು ನಮ್ಮ ಮದುವೆಗೆ ಒಪ್ಪಬೇಕಲ್ವಾ? ಅಣ್ಣ ಹೇಗಾದರೂ ಮಾಡಿ ಒಪ್ಪಿಸಲೇಬೇಕಣ್ಣ. ಅಣ್ಣ ಅಣ್ಣ ಈಗಲೇ ಗೌಡ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಬಗ್ಗೆ ಮಾತಾಡಿಬಿಡೋಣ. ಹಚ್ಚಿಕೊಡು, ಮಾತಾಡೋಣ. ಹಲೋ ಗೌಡ್ರೆ, ನಿಮ್ಮ ಹತ್ತಿರ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಆಯಿತು ಗೌಡ್ರೆ. ಬಾ ಧರ್ಮರಾಜ್, ಏನು ವಿಷಯ? ಗೌಡ್ರೆ, ಅದು ಧರ್ಮರಾಜ್ ಇಲ್ಲಿಗೆ ಬಂದ ಕಾರಣ? ಧರ್ಮರಾಜ್, ಯಾವ ವಿಷಯದ ಬಗ್ಗೆ ಮಾತನಾಡಲು ಬಂದಿರುವೆ? ಗೌಡ್ರೆ, ತಂಗಿಯ ಮದುವೆ ವಿಷಯದ ಬಗ್ಗೆ ಮಾತನಾಡಲು ಬಂದಿರುವೆ. ಹೌದಾ ಧರ್ಮರಾಜ್? ನಾನೇ ನಿನಗೆ ಫೋನ್ ಮಾಡಿ ಕರೆಸೋಣ ಅನ್ಕೊಂಡಿದ್ದೆ. ನೀನೇ ಬಂದು ಹೇಳಿದೆ, ನನಗೆ ತುಂಬಾ ಸಂತೋಷವಾಯಿತು.
ಗೌಡ್ರೆ, ನಿಮಗೆ ಒಪ್ಪಿಗೆ ಇದ್ದರೆ ನಮ್ಮ ತಂಗಿಯನ್ನು ನಿಮ್ಮ ಮನೆಯ ಮಹಾಲಕ್ಷ್ಮಿಯಾಗಿ ಮಾಡಬಹುದೇ? ಅರ್ಜುನ, ನಿಮ್ಮ ತಂಗಿ ನಮ್ಮ ಮನೆಗೆ ಬರೋದು ನಮ್ಮ ಪುಣ್ಯ. ಗೌಡ್ರಿ, ನಿಮ್ಮ ಪುಣ್ಯ ಯಾಕಂತೀರ? ಅದು ನಮ್ಮ ಪುಣ್ಯ. ನಮ್ಮ ಊರಿನ ಗೌಡ್ರು ನಮ್ಮ ತಂಗಿಯನ್ನು ಒಪ್ಪಿಕೊಂಡಿದ್ದಕ್ಕೆ ನಮ್ಮದು ಪುಣ್ಯ. ಗೌಡ್ರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ರುದ್ರ, ಕ್ಷಮಿಸು ಅನ್ನೋದಕ್ಕೆ ನೀವೇನು ತಪ್ಪು ಮಾಡಿದ್ದೀರಾ? ಎಲ್ಲರೂ ನಾವು ಒಂದೇ. ಗೌಡ್ರಿ, ನಮ್ಮ ತಮ್ಮಂದಿರ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾದರೆ ಕ್ಷಮೆ ಕೇಳುತ್ತೇನೆ. ಧರ್ಮರಾಜ್, ನಿಮ್ಮಂಥವರ ಮಾತಿನ ಬೆಲೆ ಅವರು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಧರ್ಮರಾಜ್, ಇವತ್ತು ನಾವೆಲ್ಲರೂ ಒಂದೇ. ನೀವು ನಮಗೆ ಬಿಗರು, ನಾವು ನಿಮಗೆ ಬಿಗರು. ಹಾಗಾದರೆ ನಾಳೆನೆ ಮದುವೆ ಮಾಡಿ ಮುಗಿಸಿ ಬಿಡೋಣ. ಗೌಡ್ರಿ, ನೀವು ಹೇಗೆ ಹೇಳ್ತಾರೋ ಹಾಗೆ ನಮ್ಮದೇನು ಅಭ್ಯಂತರವಿಲ್ಲ. ಧರ್ಮರಾಜ್, ನಾಳೆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ನಾಳೆನೆ ಮದುವೆ ಮಾಡಿ ಮುಗಿಸಿ ಬಿಡೋಣ. ಓಕೆ ಗೌಡ್ರಿ, ನಾವು ಮದುವೆ ಹುಡುಗನನ್ನು ನೋಡಬಹುದಾ? ನಮ್ಮ ಹುಡುಗಿನ ನಾವು ಕರಿತೀವಿ, ನಿಮ್ಮ ಹುಡುಗನ ನೀವು ಕರಿ. ಗೌಡ್ರೆ, ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಈಗ ತುಂಬಾ ಖುಷಿಯಾಯಿತು ಹುಡುಗನನ್ನು ನೋಡಿದ್ದಕ್ಕೆ. ನಿಮ್ಮ ಹುಡುಗಿನ ನೋಡಿ ನನಗೂ ತುಂಬಾ ಸಂತೋಷವಾಯಿತು. ಇದೇ ಸಮಯದಲ್ಲಿ ನಾನು ಮತ್ತು ರುದ್ರ ಲವ್ ಮಾಡ್ದನ್ನ ಅಣ್ಣನ ಮುಂದೆ ಹೇಳಿಬಿಡ್ಲಾ? ಹೌದು, ಇದೇ ಸಮಯದಲ್ಲಿ ಹೇಳೋದು ಕರೆಕ್ಟ್. ಅಣ್ಣ ಒಪ್ಕೊಂಡು ಬಿಡ್ತಾನೆ. ಅಣ್ಣ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತಣ್ಣ. ಹೇಳಮ್ಮ, ಏನಂತ? ಅಣ್ಣ, ನಾನು ಕೂಡ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ. ಯಾರಮ್ಮ ಅವನು? ರುದ್ರ ಅಂತೀಯ ಅಣ್ಣ? ಹೌದೇನಮ್ಮ, ನಿಜವಾ? ಹ್ಞೂ ಅಣ್ಣ, ನಿಜ. ರುದ್ರ, ಹೌದೇನಪ್ಪ? ಹೌದು ಅಣ್ಣ, ನಾನೇ ಹೇಳಬೇಕಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಅವಳೇ ಹೇಳಿಬಿಟ್ಲು. ಹಾಗಾದ್ರೆ ಮತ್ತೆ ತಡ, ನಾಳೆನೆ 2 ಜೊತೆ ಕುದಿಸಿ ಮದುವೆ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ನಂದಿಹಾಳ ಭಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾಳೆಯ ದಿವಸ ನಮ್ಮ ರುದ್ರಪ್ಪರ್ದು ಮತ್ತು ನಮ್ಮ ಕೇಶಪ್ಪರ್ದು ಲಗ್ನ ಐತಿ. ಯಾರು ಮಿಸ್ ಮಾಡಲಾರ್ದ ಬರ್ರಪ್ಪ ನೋಣ. ನಮ್ಮ ಕೇಶಪ್ ಬುಂದಿ ಹಾಕ್ಸಿದ್ರ ನಮ್ಮ ರುದ್ರಪ್ಪ ಅವನು ಹುಗ್ಗಿ ಹಾಕ್ಸೋಣ ಅವನ. ಸರಿ ಗೌಡ್ರಿ, ನಾವು ಇನ್ನು ಹೋಗಿ ಬರುತ್ತೇವೆ. ಆಯರಿಲ್ಲಾರ ಬಂದು ಉಂಡೋರ್ಲಿ, ನಿಮ್ನ ಯಾರು ಕೇಳೋರದಾರ ಹಡ್ಸಿಗೆ ಅನ್ನ ಮಕ್ಕಳ್ರೆ. ಓಕೆ, ನಾಳೆ ಮದುವೆ ಮಾಡಿ ಮುಗಿಸಿ ಬಿಡೋಣ. Yo
ಗುರೀಗ ತಾನಾಗಿಯೇ ಬಲಿಗೆ ಬಿತ್ತು. ಇನ್ನು ಮುಂದೆ ನಾವು ಅಂದುಕೊಂಡ ಕೆಲಸ ನಾವು ಹೇಳಿದ ಹಾಗೆ ನಡೆಯುತ್ತದೆ. ಹೌಲ ಹತ್ಲಿ ಬ್ಯಾಂಕ್ ಹತ್ಲಿ ಅವನು ಧರ್ಮರಾಜ ಇನ್ನು ನಿಮ್ಮ ಮನೆಯ ಕುಟುಂಬವನ್ನು ಸರ್ವನಾಶ ಮಾಡುವುದೇ ಈ ಜೋಡಿ ಹುಲಿಗಳ ಆರ್ಭಟ. ಹುಲಿಗಳೇ, ಇನ್ನು ಮುಂದೆ ನೋಡಿ ಆ ಕುರಿಗಳನ್ನ ಹೇಗೆ ಬಲಿ ಕೊಡುವುದನ್ನದನ್ನ. ಈ ನರೇಂದ್ರ ಮತ್ತು ಸುರೇಂದ್ರ ಇರುವಾಗ ನಿಮಗೇಕೆ ಅದರ ಮ್ಯಾನ ಸಾವಿನ ಚಿಂತೆ? ಅದರ ಕಾಳಜಿ ನಮಗೆ ಬಿಡಿ. ಶಬಾಷ್ ಪಾಂಟರ್, ಶಬಾಷ್. ಮುಂದಿನ ತಯಾರಿ ಸರು. ರೀ ಗೌಡ್ರ, ಇಬ್ರು ಬಲಗೈ ಬಂಟುಗಳು ಅದಾರಂತ, ನರೇಂದ್ರ ಸುರೇಂದ್ರ ಅದಾರಂತ. ಈ ಶೆಟ್ಟಿ ಮರ್ತಿರೀಪ ಮತ್ತ ನಿಮ್ಮ ಬಲಗೈ ಬಂಟ ನಾನ ರೀ. ನೀವೆಲ್ಲ ಉದಗಟ್ಟೆಗಿಂತ ಗಂಟಿ ತಂದಿರ್ಬೇಕ. ಆದ್ರ ನಂದ್ಯಾಳಾಗು ನಮ್ಮ ಗೌಡ್ರದಾವ, ಅವನವನು ಉದಗಟ್ಟಾಗು ನಮ್ದಾವ. ಜೈ ಜೈ ಜಯವರ್ಧನ ಗೌಡ. ಬೀಳು ಸಾಂಗ ಅವನ